ಪ್ರಜಾಪ್ರಭುತ್ವ ಅರ್ಥ ಆಗೋದಕ್ಕೆ ಎಲೆಕ್ಷನ್ ಬೇಕು. ಕಾಲೇಜ್ ಎಲೆಕ್ಷನ್ ಪರ ಎಂಎಲ್ಸಿ ರವಿಕುಮಾರ್ ಬ್ಯಾಟ್ ಮಾಡಿದ್ದಾರೆ. ಬಹಳ ದಿನಗಳ ಬಳಿಕ ಸರ್ಕಾರಕ್ಕೆ ಬುದ್ಧಿ ಬಂದಂತಿದೆ. ಕಾಲೇಜು ಚುನಾವಣೆಗೆ ಸ್ವಾಗತ ಅಂತ ರವಿಕುಮಾರ್ ಹೇಳಿದ್ದಾರೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಲೆಕ್ಷನ್ ನಡೆಯಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ಸಚೇತಕರು ವಿಧಾನ ಪರಿಷತ್ನ ಎನ್ ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತಾವು ಕೂಡ ವಿದ್ಯಾರ್ಥಿ ಪರಿಷತ್ತಲ್ಲಿದ್ರಿ. ಸೊ ಚುನಾವಣೆ ಅಂತಂದರೆ ಬಹಳ ದೊಡ್ಡ ಮಟ್ಟದ ಹೊಡೆದಾಟಗಳು, ಕೊಲೆಗಳು ಕೂಡ ಆಗ್ತಿದ್ದವು. ಸೊ ಚುನಾವಣೆ ಆ ಕಾರಣಕ್ಕಾಗಿ ನಿಲ್ಲಿಸಿದ್ರು. ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಚುನಾವಣೆಗಳಾಗ್ತಿದ್ದಾವೆ. ಕರ್ನಾಟಕದಲ್ಲಿ ಮತ್ತೆ ಮರುಸ್ಥಾಪಿಸಬೇಕು. ಚುನಾವಣೆಯನ್ನು ನಿಲ್ಲಿಸಿದ್ದೇ ಕಾಂಗ್ರೆಸ್ ಸರ್ಕಾರ. ಉದಾಹರಣೆಗೆ ನಾನು ಹೇಳ್ತೇನೆ, ಪರಮೇಶ್ವರ್ ಅವರು ಅವತ್ತು ಉನ್ನತ ಶಿಕ್ಷಣ ಸಚಿವರಿದ್ದರು. ಆವಾಗ ಇವರು ಯೂನಿವರ್ಸಿಟಿಗಳಿಗೆ ಮತ್ತು ಕಾಲೇಜ್ ಯೂನಿಯನ್ಗಳಿಗೆ ನಡೀತಾ ಇರತಕ್ಕಂಥ ಚುನಾವಣೆಯನ್ನು ನಿಲ್ಲಿಸಿದ್ದೇ ಇವರು. ಈಗ ಉದಾಹರಣೆಗೆ ರಾಜ್ಯದಲ್ಲಿ MLAಗಳಿಗೆ, MLCಗಳಿಗೆ, MP ಗಳಿಗೆ, ಬೇರೆ ಬೇರೆ ಕಾರ್ಪೊರೇಷನ್ಗಳಿಗೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆಯನ್ನು ನಡೆಸ್ಬೋದು. KSRTCಗೆ ಚುನಾವಣೆ ನಡೆಸ್ಬೋದು. ಬ್ಯಾಂಕ್ಗಳಿಗೆ ಚುನಾವಣೆಯನ್ನು ನಡೆಸ್ಬೋದು. ಆದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಯಾಕೆ ಚುನಾವಣೆ ನಡೆಸಬಾರ್ದು? ನಾನೇನು ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ಅರ್ಥ ಆಗಬೇಕು ಅಂತ ಹೇಳಿದರೆ, ಪ್ರತಿನಿಧಿತ್ವ ಅಂತಕ್ಕಂಥದ್ದು ಅರ್ಥ ಆಗಬೇಕು ಅಂತ ಹೇಳಿದರೆ, ನಾಯಕತ್ವ ಅರ್ಥ ಆಗಬೇಕು ಅಂತ ಹೇಳಿದರೆ ಚುನಾವಣೆ ನಡೆಸಬೇಕು. ಹಾಗಾಗಿ ಇವತ್ತು ಭಾಳ ದಿನಗಳ ನಂತರ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಸರ್ಕಾರ ಚುನಾವಣೆಯನ್ನು ನಡೆಸೋದಕ್ಕೆ ಏನು ನಿರ್ಧಾರ ಮಾಡಿದೆ ಬಜೆಟ್ನಲ್ಲಿ, ನಾನು ಈ ಸರಿ ಅದನ್ನು ಸ್ವಾಗತ ಮಾಡ್ತೇನೆ. ಈಗಲಾದರೂ ಕೂಡ ಈ ಸರ್ಕಾರಕ್ಕೆ ಬುದ್ಧಿ ಬಂದಿದೆ. ಈಗ ಉದಾಹರಣೆ ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, ಮಂಗಳೂರು ಯೂನಿವರ್ಸಿಟಿ ಇರ್ಬೋದು. ಮಂಗಳೂರು ಯೂನಿವರ್ಸಿಟಿ ಈಗೂ ಚುನಾವಣೆ ನಡೀತಾ ಇದೆ, ಅದೊಂದು ಯೂನಿವರ್ಸಿಟಿನಲ್ಲಿ. ಆಗ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಿಗೂ ಚುನಾವಣೆ ನಡೆಸಬೇಕು, ಎಲ್ಲ ಪದವಿ ಕಾಲೇಜುಗಳಿಗೂ ಚುನಾವಣೆಯನ್ನು ನಡೆಸಬೇಕು. ಹಾಗಾಗಿ ಚುನಾವಣೆಯನ್ನು ಮನೆ ನೀಡುವುದಾಗಿ ನೂರಾರು ಕುಟುಂಬಗಳಿಗೆ ಮಹಾ ಮೋಸ ಮಾಡಲಾಯ್ತಾ? ಹಾವೇರಿಯ ನೇಚರ್ ಚಾರಿಟಬಲ್ ಟ್ರಸ್ಟ್ ವಿರುದ್ಧ ಆರೋಪ ಕೇಳಿಬಂದಿದೆ. ಪಾವಗಡ ಪ್ರಜಾಪ್ರಭುತ್ವ ಅರ್ಥ ಆಗೋದಕ್ಕೆ ಎಲೆಕ್ಷನ್ ಬೇಕು. ಕಾಲೇಜ್ ಎಲೆಕ್ಷನ್ ಪರ ಎಂಎಲ್ಸಿ ರವಿಕುಮಾರ್ ಬ್ಯಾಟ್ ಮಾಡಿದ್ದಾರೆ. ಬಹಳ ದಿನಗಳ ಬಳಿಕ ಸರ್ಕಾರಕ್ಕೆ ಬುದ್ಧಿ ಬಂದಂತಿದೆ. ಕಾಲೇಜು ಚುನಾವಣೆಗೆ ಸ್ವಾಗತ ಅಂತ ರವಿಕುಮಾರ್ ಹೇಳಿದ್ದಾರೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಲೆಕ್ಷನ್ ನಡೆಯಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ಸಚೇತಕರು ವಿಧಾನ ಪರಿಷತ್ನ ಎನ್ ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತಾವು ಕೂಡ ವಿದ್ಯಾರ್ಥಿ ಪರಿಷತ್ತಲ್ಲಿದ್ರಿ. ಸೊ ಚುನಾವಣೆ ಅಂತಂದರೆ ಬಹಳ ದೊಡ್ಡ ಮಟ್ಟದ ಹೊಡೆದಾಟಗಳು, ಕೊಲೆಗಳು ಕೂಡ ಆಗ್ತಿದ್ದವು. ಸೊ ಚುನಾವಣೆ ಆ ಕಾರಣಕ್ಕಾಗಿ ನಿಲ್ಲಿಸಿದ್ರು. ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಚುನಾವಣೆಗಳಾಗ್ತಿದ್ದಾವೆ. ಕರ್ನಾಟಕದಲ್ಲಿ ಮತ್ತೆ ಮರುಸ್ಥಾಪಿಸಬೇಕು. ಚುನಾವಣೆಯನ್ನು ನಿಲ್ಲಿಸಿದ್ದೇ ಕಾಂಗ್ರೆಸ್ ಸರ್ಕಾರ. ಉದಾಹರಣೆಗೆ ನಾನು ಹೇಳ್ತೇನೆ, ಪರಮೇಶ್ವರ್ ಅವರು ಅವತ್ತು ಉನ್ನತ ಶಿಕ್ಷಣ ಸಚಿವರಿದ್ದರು. ಆವಾಗ ಇವರು ಯೂನಿವರ್ಸಿಟಿಗಳಿಗೆ ಮತ್ತು ಕಾಲೇಜ್ ಯೂನಿಯನ್ಗಳಿಗೆ ನಡೀತಾ ಇರತಕ್ಕಂಥ ಚುನಾವಣೆಯನ್ನು ನಿಲ್ಲಿಸಿದ್ದೇ ಇವರು. ಈಗ ಉದಾಹರಣೆಗೆ ರಾಜ್ಯದಲ್ಲಿ MLAಗಳಿಗೆ, MLCಗಳಿಗೆ, MP ಗಳಿಗೆ, ಬೇರೆ ಬೇರೆ ಕಾರ್ಪೊರೇಷನ್ಗಳಿಗೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆಯನ್ನು ನಡೆಸ್ಬೋದು. KSRTCಗೆ ಚುನಾವಣೆ ನಡೆಸ್ಬೋದು. ಬ್ಯಾಂಕ್ಗಳಿಗೆ ಚುನಾವಣೆಯನ್ನು ನಡೆಸ್ಬೋದು. ಆದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಯಾಕೆ ಚುನಾವಣೆ ನಡೆಸಬಾರ್ದು? ನಾನೇನು ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ಅರ್ಥ ಆಗಬೇಕು ಅಂತ ಹೇಳಿದರೆ, ಪ್ರತಿನಿಧಿತ್ವ ಅಂತಕ್ಕಂಥದ್ದು ಅರ್ಥ ಆಗಬೇಕು ಅಂತ ಹೇಳಿದರೆ, ನಾಯಕತ್ವ ಅರ್ಥ ಆಗಬೇಕು ಅಂತ ಹೇಳಿದರೆ ಚುನಾವಣೆ ನಡೆಸಬೇಕು. ಹಾಗಾಗಿ ಇವತ್ತು ಭಾಳ ದಿನಗಳ ನಂತರ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಸರ್ಕಾರ ಚುನಾವಣೆಯನ್ನು ನಡೆಸೋದಕ್ಕೆ ಏನು ನಿರ್ಧಾರ ಮಾಡಿದೆ ಬಜೆಟ್ನಲ್ಲಿ, ನಾನು ಈ ಸರಿ ಅದನ್ನು ಸ್ವಾಗತ ಮಾಡ್ತೇನೆ. ಈಗಲಾದರೂ ಕೂಡ ಈ ಸರ್ಕಾರಕ್ಕೆ ಬುದ್ಧಿ ಬಂದಿದೆ. ಈಗ ಉದಾಹರಣೆ ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, ಮಂಗಳೂರು ಯೂನಿವರ್ಸಿಟಿ ಇರ್ಬೋದು. ಮಂಗಳೂರು ಯೂನಿವರ್ಸಿಟಿ ಈಗೂ ಚುನಾವಣೆ ನಡೀತಾ ಇದೆ, ಅದೊಂದು ಯೂನಿವರ್ಸಿಟಿನಲ್ಲಿ. ಆಗ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಿಗೂ ಚುನಾವಣೆ ನಡೆಸಬೇಕು, ಎಲ್ಲ ಪದವಿ ಕಾಲೇಜುಗಳಿಗೂ ಚುನಾವಣೆಯನ್ನು ನಡೆಸಬೇಕು. ಹಾಗಾಗಿ ಚುನಾವಣೆಯನ್ನು
ಮನೆ ನೀಡುವುದಾಗಿ ನೂರಾರು ಕುಟುಂಬಗಳಿಗೆ ಮಹಾ ಮೋಸ ಮಾಡಲಾಯ್ತಾ? ಹಾವೇರಿಯ ನೇಚರ್ ಚಾರಿಟಬಲ್ ಟ್ರಸ್ಟ್ ವಿರುದ್ಧ ಆರೋಪ ಕೇಳಿಬಂದಿದೆ. ಪಾವಗಡ ತಾಲೂಕಿನ ಪ್ರಜಾಪ್ರಭುತ್ವ ಅರ್ಥ ಆಗೋದಕ್ಕೆ ಎಲೆಕ್ಷನ್ ಬೇಕು. ಕಾಲೇಜ್ ಎಲೆಕ್ಷನ್ ಪರ MLC ರವಿಕುಮಾರ್ ಬ್ಯಾಟ್ ಮಾಡಿದ್ದಾರೆ. ಬಹಳ ದಿನಗಳ ಬಳಿಕ ಸರ್ಕಾರಕ್ಕೆ ಬುದ್ಧಿ ಬಂದಂತಿದೆ. ಕಾಲೇಜು ಚುನಾವಣೆಗೆ ಸ್ವಾಗತ ಅಂತ ರವಿಕುಮಾರ್ ಹೇಳಿದ್ದಾರೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಲೆಕ್ಷನ್ ನಡೀಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ MLC ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ CM ಸಿದ್ದರಾಮಯ್ಯ ಅವರು ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ಸಚೇತಕರು ವಿಧಾನ ಪರಿಷತ್ನ N ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತಾವು ಕೂಡ ವಿದ್ಯಾರ್ಥಿ ಪರಿಷತ್ತಲ್ಲಿದ್ರಿ. ಸೊ ಚುನಾವಣೆ ಅಂತಂದರೆ ಬಹಳ ದೊಡ್ಡ ಮಟ್ಟದ ಹೊಡೆದಾಟಗಳು, ಕೊಲೆಗಳು ಕೂಡ ಆಗ್ತಿದ್ದವು. ಸೊ ಚುನಾವಣೆ ಆ ಕಾರಣಕ್ಕಾಗಿ ನಿಲ್ಲಿಸಿದ್ರು. ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಚುನಾವಣೆಗಳು ಆಗ್ತಿದ್ದಾವೆ. ಕರ್ನಾಟಕದಲ್ಲಿ ಮತ್ತೆ ಮರುಸ್ಥಾಪಿಸಬೇಕು. ರಾಜ್ಯದಲ್ಲಿ ಚುನಾವಣೆಯನ್ನು ನಿಲ್ಲಿಸಿದ್ದೇ ಕಾಂಗ್ರೆಸ್ ಸರ್ಕಾರ. ಉದಾಹರಣೆಗೆ ನಾನು ಹೇಳ್ತೇನೆ, ಪರಮೇಶ್ವರ್ ಅವರು ಅವತ್ತು ಉನ್ನತ ಶಿಕ್ಷಣ ಸಚಿವರಿದ್ದರು. ಆವಾಗ ಇವರು ಯೂನಿವರ್ಸಿಟಿಗಳಿಗೆ ಮತ್ತು ಕಾಲೇಜ್ ಯೂನಿಯನ್ಗಳಿಗೆ ನಡೀತಾ ಇರತಕ್ಕಂಥ ಚುನಾವಣೆಯನ್ನು ನಿಲ್ಲಿಸಿದ್ದೇ ಇವರು. ಈಗ ಉದಾಹರಣೆಗೆ ರಾಜ್ಯದಲ್ಲಿ MLAಗಳಿಗೆ, MLCಗಳಿಗೆ, MP ಗಳಿಗೆ, ಬೇರೆ ಬೇರೆ ಕಾರ್ಪೊರೇಷನ್ಗಳಿಗೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆಯನ್ನು ನಡೆಸ್ಬೋದು. KSRTCಗೆ ಚುನಾವಣೆ ನಡೆಸ್ಬೋದು. ಬ್ಯಾಂಕ್ಗಳಿಗೆ ಚುನಾವಣೆಯನ್ನು ನಡೆಸ್ಬೋದು. ಆದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಯಾಕೆ ಚುನಾವಣೆ ನಡೆಸಬಾರ್ದು? ನಾನೇನು ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ಅರ್ಥ ಆಗಬೇಕು ಅಂತ ಹೇಳಿದರೆ, ಪ್ರತಿನಿಧಿತ್ವ ಅಂತಕ್ಕಂಥದ್ದು ಅರ್ಥ ಆಗಬೇಕು ಅಂತ ಹೇಳಿದರೆ, ನಾಯಕತ್ವ ಅರ್ಥ ಆಗಬೇಕು ಅಂತ ಹೇಳಿದರೆ ಚುನಾವಣೆ ನಡೆಸಬೇಕು. ಹಾಗಾಗಿ ಇವತ್ತು ಭಾಳ ದಿನಗಳ ನಂತರ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಸರ್ಕಾರ ಚುನಾವಣೆಯನ್ನು ನಡೆಸೋದಕ್ಕೆ ಏನು ನಿರ್ಧಾರ ಮಾಡಿದೆ ಬಜೆಟ್ನಲ್ಲಿ, ನಾನು ಈ ಸರಿ ಅದನ್ನು ಸ್ವಾಗತ ಮಾಡ್ತೇನೆ. ಈಗಲಾದರೂ ಕೂಡ ಈ ಸರ್ಕಾರಕ್ಕೆ ಬುದ್ಧಿ ಬಂದಿದೆ. ಈಗ ಉದಾಹರಣೆ ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, ಮಂಗಳೂರು ಯೂನಿವರ್ಸಿಟಿ ಇರ್ಬೋದು. ಮಂಗಳೂರು ಯೂನಿವರ್ಸಿಟಿ ಈಗೂ ಚುನಾವಣೆ ನಡೀತಾ ಇದೆ, ಅದೊಂದು ಯೂನಿವರ್ಸಿಟಿನಲ್ಲಿ. ಆಗ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಿಗೂ ಚುನಾವಣೆ ನಡೆಸಬೇಕು, ಎಲ್ಲ ಪದವಿ ಕಾಲೇಜುಗಳಿಗೂ ಚುನಾವಣೆಯನ್ನು ನಡೆಸಬೇಕು. ಹಾಗಾಗಿ ಚುನಾವಣೆಯನ್ನು ಮನೆ ನೀಡುವುದಾಗಿ ನೂರಾರು ಕುಟುಂಬಗಳಿಗೆ ಮಹಾ ಮೋಸ ಮಾಡಲಾಯ್ತಾ? ಹಾವೇರಿಯ ನೇಚರ್ ಚಾರಿಟಬಲ್ ಟ್ರಸ್ಟ್ ವಿರುದ್ಧ ಆರೋಪ ಕೇಳಿಬಂದಿದೆ. ಪಾವಗಡ ತಾಲೂಕಿನ ಪ್ರಜಾಪ್ರಭುತ್ವ ಅರ್ಥ ಆಗೋದಕ್ಕೆ ಎಲೆಕ್ಷನ್ ಬೇಕು. ಕಾಲೇಜ್ ಎಲೆಕ್ಷನ್ ಪರ MLC ರವಿಕುಮಾರ್ ಬ್ಯಾಟ್ ಮಾಡಿದ್ದಾರೆ. ಬಹಳ ದಿನಗಳ ಬಳಿಕ ಸರ್ಕಾರಕ್ಕೆ ಬುದ್ಧಿ ಬಂದಂತಿದೆ. ಕಾಲೇಜು ಚುನಾವಣೆಗೆ ಸ್ವಾಗತ ಅಂತ ರವಿಕುಮಾರ್ ಹೇಳಿದ್ದಾರೆ. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಲೆಕ್ಷನ್ ನಡೀಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ MLC ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ CM ಸಿದ್ದರಾಮಯ್ಯ ಅವರು ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ಸಚೇತಕರು ವಿಧಾನ ಪರಿಷತ್ನ N ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತಾವು ಕೂಡ ವಿದ್ಯಾರ್ಥಿ ಪರಿಷತ್ತಲ್ಲಿದ್ರಿ. ಸೊ ಚುನಾವಣೆ ಅಂತಂದರೆ ಬಹಳ ದೊಡ್ಡ ಮಟ್ಟದ ಹೊಡೆದಾಟಗಳು, ಕೊಲೆಗಳು ಕೂಡ ಆಗ್ತಿದ್ದವು. ಸೊ ಚುನಾವಣೆ ಆ ಕಾರಣಕ್ಕಾಗಿ ನಿಲ್ಲಿಸಿದ್ರು. ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಚುನಾವಣೆಗಳು ಆಗ್ತಿದ್ದಾವೆ. ಕರ್ನಾಟಕದಲ್ಲಿ ಮತ್ತೆ ಮರುಸ್ಥಾಪಿಸಬೇಕು. ರಾಜ್ಯದಲ್ಲಿ ಚುನಾವಣೆಯನ್ನು ನಿಲ್ಲಿಸಿದ್ದೇ ಕಾಂಗ್ರೆಸ್ ಸರ್ಕಾರ. ಉದಾಹರಣೆಗೆ ನಾನು ಹೇಳ್ತೇನೆ, ಪರಮೇಶ್ವರ್ ಅವರು ಅವತ್ತು ಉನ್ನತ ಶಿಕ್ಷಣ ಸಚಿವರಿದ್ದರು. ಆವಾಗ ಇವರು ಯೂನಿವರ್ಸಿಟಿಗಳಿಗೆ ಮತ್ತು ಕಾಲೇಜ್ ಯೂನಿಯನ್ಗಳಿಗೆ ನಡೀತಾ ಇರತಕ್ಕಂಥ ಚುನಾವಣೆಯನ್ನು ನಿಲ್ಲಿಸಿದ್ದೇ ಇವರು. ಈಗ ಉದಾಹರಣೆಗೆ ರಾಜ್ಯದಲ್ಲಿ MLAಗಳಿಗೆ, MLCಗಳಿಗೆ, MP ಗಳಿಗೆ, ಬೇರೆ ಬೇರೆ ಕಾರ್ಪೊರೇಷನ್ಗಳಿಗೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆಯನ್ನು ನಡೆಸ್ಬೋದು. KSRTCಗೆ ಚುನಾವಣೆ ನಡೆಸ್ಬೋದು. ಬ್ಯಾಂಕ್ಗಳಿಗೆ ಚುನಾವಣೆಯನ್ನು ನಡೆಸ್ಬೋದು. ಆದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಯಾಕೆ ಚುನಾವಣೆ ನಡೆಸಬಾರ್ದು? ನಾನೇನು ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ಅರ್ಥ ಆಗಬೇಕು ಅಂತ ಹೇಳಿದರೆ, ಪ್ರತಿನಿಧಿತ್ವ ಅಂತಕ್ಕಂಥದ್ದು ಅರ್ಥ ಆಗಬೇಕು ಅಂತ ಹೇಳಿದರೆ, ನಾಯಕತ್ವ ಅರ್ಥ ಆಗಬೇಕು ಅಂತ ಹೇಳಿದರೆ ಚುನಾವಣೆ ನಡೆಸಬೇಕು. ಹಾಗಾಗಿ ಇವತ್ತು ಭಾಳ ದಿನಗಳ ನಂತರ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಸರ್ಕಾರ ಚುನಾವಣೆಯನ್ನು ನಡೆಸೋದಕ್ಕೆ ಏನು ನಿರ್ಧಾರ ಮಾಡಿದೆ ಬಜೆಟ್ನಲ್ಲಿ, ನಾನು ಈ ಸರಿ ಅದನ್ನು ಸ್ವಾಗತ ಮಾಡ್ತೇನೆ. ಈಗಲಾದರೂ ಕೂಡ ಈ ಸರ್ಕಾರಕ್ಕೆ ಬುದ್ಧಿ ಬಂದಿದೆ.
ಈಗ ಉದಾಹರಣೆ ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, ಮಂಗಳೂರು ಯೂನಿವರ್ಸಿಟಿ ಇರ್ಬೋದು. ಮಂಗಳೂರು ಯೂನಿವರ್ಸಿಟಿ ಈಗ ಚುನಾವಣೆ ನಡೀತಾ ಇದೆ, ಅದೊಂದು ಯೂನಿವರ್ಸಿಟಿನಲ್ಲಿ. ಆಗ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಿಗೂ ಚುನಾವಣೆ ನಡೆಸಬೇಕು, ಎಲ್ಲ ಪದವಿ ಕಾಲೇಜುಗಳಿಗೂ ಚುನಾವಣೆಯನ್ನು ನಡೆಸಬೇಕು. ಹಾಗಾಗಿ ಚುನಾವಣೆಯನ್ನು ಮನೆ ನೀಡುವುದಾಗಿ ನೂರಾರು ಕುಟುಂಬಗಳಿಗೆ ಮಹಾ ಮೋಸ ಮಾಡಲಾಯ್ತಾ? ಹಾವೇರಿಯ ನೇಚರ್ ಚಾರಿಟಬಲ್ ಟ್ರಸ್ಟ್ ವಿರುದ್ಧ ಆರೋಪ ಕೇಳಿಬಂದಿದೆ. ಪಾವಗಡ